ನಮಸ್ಕಾರ ಮಕ್ಕಳೇ. ಒಂದು ಕತೆ ಹೇಳಲಾ? ಈ ಕಥೆ ಬಹಳ ವರ್ಷಗಳ ಹಿಂದಿಂದಂತೆ. ಆಗಿನ ದಿನಗಳಲ್ಲಿ ತುಂಬ ಬಿಸಿಲಿತ್ತಂತೆ. ತುಂಬ ಬಿಸಿಲಿದ್ದ ಕಾರಣ ಪ್ರತಿಯೊಬ್ಬರು ಬಹಳ ಸುಸ್ತಾಗಿ ಹೋಗಿದ್ರಂತೆ. ತುಂಬ ಜನ ಸೂರ್ಯನಿಗೆ ಬೈಕೊಳ್ತಾ ಓಡಾಡ್ತಿದ್ರಂತೆ. ಎಲ್ಲರೂ ಬೈಕೊಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಸೂರ್ಯಂಗೆ ಬಹಳ ಬೇಜಾರಾಯ್ತಂತೆ. ಎಲ್ಲರೂ ನನ್ನ ಬೈತಾರೆ, ನಾನಿಲ್ಲಿರಲ್ಲಪ್ಪ ಅಂತ ಹೇಳಿ ಸೂರ್ಯದೇವ ತುಂಬ ದೂರ ಇದ್ದ ತನ್ನ ಅರಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ನಂತೆ. ಸೂರ್ಯದೇವ ಭೂಮಿಯಿಂದ ತುಂಬ ದೂರ ಹೋದ ಕಾರಣ ಭೂಮಿಲಿ ಬಹಳ ಚಳಿ ಶುರುವಾಯ್ತಂತೆ. ಸೂರ್ಯದೇವ ಇರ್ಲಿಲ್ವಲ್ಲ, ಎಲ್ಲ ಕಡೆ ತುಂಬ ಕತ್ತಲಿತ್ತಂತೆ. ಇದರಿಂದ ಜನಗಳಿಗೆ ಬಹಳ ಭಯ ಆಗೋಕ್ ಶುರುವಾಯ್ತಂತೆ. ಮತ್ತೆ ಸೂರ್ಯದೇವ ಭೂಮಿ ಕಡೆ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರಂತೆ. ಆದ್ರೆ ಸೂರ್ಯದೇವ ಬರಲೇ ಇಲ್ಲಂತೆ. ಇದೇ ಸಮಯಕ್ಕೆ ಪಕ್ಷಿಗಳು ಸೂರ್ಯದೇವನ್ನ ಕರೆಸ್ಲಿಕ್ಕೋಸ್ಕರ ತಮ್ಮಲ್ಲಿ ಒಬ್ಬ ರಾಯಭಾರಿನ ಆರಿಸಿದ್ವಂತೆ. ಆ ರಾಯಭಾರಿನೇ ಹುಂಜ. ಈ ಹುಂಜ ತನ್ನ ಮನವಿಯನ್ನ ಹಿಡಿದು ಸೂರ್ಯದೇವನ ಅರಮನೆ ಕಡೆ ಹೋಯ್ತಂತೆ. ಸೂರ್ಯದೇವನ ಹತ್ರ ಹೋಗಿ, ಸೂರ್ಯದೇವ, ನೀನಿಲ್ದೆ ಭೂಮಿಲಿರೋ ಜನರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡಗಳಿಗೆ ಪ್ರತಿಯೊಬ್ಬರಿಗೂ ಬಹಳ ತೊಂದರೆ ಆಗ್ತಿದೆ. ದಯಮಾಡಿ ಭೂಮಿ ಕಡೆ ಬಾಪ್ಪ ಅಂತ ಕರೀತಂತೆ. ಆದ್ರೆ ಸೂರ್ಯದೇವ ತಾನು ಹಿಡಿದ ಹಠದಿಂದ ಸರಿಲೇ ಇಲ್ಲಂತೆ. ನಾನಂತೂ ಬರೋದಿಲ್ಲ. ನನ್ನ ಬಿಸಿಲು ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಎಲ್ರು ಎಷ್ಟೆಲ್ಲ ಬೈದ್ರಿ, ನಾನಂತೂ ಬರಲ್ಲಪ್ಪ ಅಂತ ಹಠ ಹಿಡಿದು ಕೂತ್ನಂತೆ ಸೂರ್ಯದೇವ. ಇದರಿಂದ ಹುಂಜಕ್ಕೆ ಬಹಳ ಬೇಜಾರಾಯ್ತಂತೆ. ಹುಂಜ ಒಂದು ಉಪಾಯ ಮಾಡ್ತಂತೆ. ಸರಿ ಸೂರ್ಯದೇವ, ನೀ ಬರೋಲ್ಲ ಅಂದ್ರೆ ನಾ ವಾಪಸ್ ಹೋಗ್ತೀನಿ. ಆದ್ರೆ ಕತ್ತಲಲ್ಲೇ ವಾಪಸ್ ಹೋಗ್ಬೇಕು. ಆ ದಾರಿಲ್ಲೋ ಒಂದು ತೋಳ ನನ್ನ ತಿನ್ನೋಕೆ ಕಾಯ್ತಾ ಕೂತಿದೆ. ಆದ್ರಿಂದ ದಯಮಾಡಿ ನಾನೇನಾದ್ರೂ ಜೋರಾಗಿ ಕೂಗಿದ್ರೆ ನನ್ನ ಸಹಾಯಕ್ಕೆ ಬರ್ತೀಯಾ ಅಂತ ಕೇಳ್ತಂತೆ. ಸೂರ್ಯದೇವ ಸರಿ, ನೀನ್ ಕೂಗಿದ್ರೆ ನಿನ್ ಸಹಾಯಕ್ಕೆ ನಾ ಬರ್ತೀನಿ ಅಂತ ಹೇಳಿದ್ನಂತೆ. ಸೂರ್ಯದೇವನ ಅರಮನೆಯಿಂದ ಹೊರಗೆ ಬಂದ ಕೋಳಿ ಸ್ವಲ್ಪ ದೂರ ಹೋಗಿ ಜೋರಾಗಿ ಕೊಕ್ಕೋ ಅಂತ ಕೂಗ್ತಂತೆ. ಅರೆ, ಹುಂಜಕ್ಕೆ ಏನೋ ಆಯ್ತು ಅಂತ ಅನ್ಕೊಂಡ್ ಸೂರ್ಯದೇವ ಅರಮನೆಯಿಂದ ಓಡೋಡಿ ಹೊರಗೆ ಬಂದಂತೆ. ಹೊರಗೆ ಬಂದು ಭೂಮಿಯ ಈ ತುದಿಯಿಂದ ಆ ತುದಿವರೆಗೂ ಹುಡುಕಿದ್ರೂ ಎಲ್ಲೂ ಹುಂಜ ಕಾಣಲೇ ಇಲ್ವಂತೆ. ಹುಡುಕಿ ಹುಡುಕಿ ಸುಸ್ತಾದ ಸೂರ್ಯದೇವ ಮತ್ತೆ ಅವನ ಅರಮನೆಗೆ ಹೋದ್ನಂತೆ. ಮತ್ತೆ ಮಾರನೇ ದಿನ ಮತ್ತೆ ಹುಂಜ ಕೊಕ್ಕೋ ಅಂತ ಕೂಗ್ತಂತೆ. ಮತ್ತೆ ಸೂರ್ಯ ಹುಡ್ಕೋಕೆ ಹೊರಗೆ ಬಂದಂತೆ. ಹೀಗೆ ಹುಂಜ ಕೂಗ್ದಾಗ ಹೊರಗೆ ಬರೋ ಸೂರ್ಯನಿಂದ ಹಗಲಾಯ್ತಂತೆ.
ಹುಡುಕಿ ಹುಡುಕಿ ಸುಸ್ತಾದ ಸೂರ್ಯ ಮತ್ತೆ ತನ್ನ ಅರಮನೆಗೆ ವಾಪಸ್ ಹೋದಾಗ ರಾತ್ರಿ ಆಯ್ತಂತೆ. ಇದು ಒಂದು ಜನಪದ ಕಥೆ, ಹರಿಯಾಣದ ಜನಪದ ಕಥೆ. ಹೌದಾ ಮಕ್ಕಳೇ? ಸ್ವಲ್ಪ ಯೋಚನೆ ಮಾಡಿ. ಸೂರ್ಯ ಬರೋದು ಹುಂಜಕ್ಕೆ ಹೋಗಿದ್ದಕ್ಕ? ಹುಂಜಕ್ಕೆ ಹೋಗ್ದಾಗ ಹಗಲು ರಾತ್ರಿ ಆಗತ್ತಾ? ಇದ್ರ ಬಗ್ಗೆ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಗುರುಗಳನ್ನು ಕೇಳಿ ತಿಳ್ಕೊಳ್ಳಿ. ಹಗಲು ಯಾಕಾಗತ್ತೆ, ರಾತ್ರಿ ಯಾಕಾಗತ್ತೆ ಅಂತ. ಮತ್ತೆ ಇನ್ನೊಂದು ಕತೆ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಜೋಪಾನ.